ಕಲಾ ಸೌರಭ ಫೌಂಡೇಶನ್ 12 ಬ್ರಾಂಚ್ಗಳನ್ನ ನಡೆಸ್ತಾ ಇದೆ ಬೆಂಗಳೂರಿನಲ್ಲಿ. ಕಳೆದ 4 ವರ್ಷದಿಂದ ಒಂದು ಪ್ರಯತ್ನವನ್ನು ಮೈಸೂರಲ್ಲಿ ಮಾಡಿದ್ವಿ. ಮೈಸೂರಲ್ಲಿ ಕೂಡ KSDL ಮಾಡಿದ್ವಿ, ಕಲಾ ಸಂಭ್ರಮ ಮಾಡಿದ್ವಿ. ಈ ಸಮಯದಲ್ಲಿ ನಮಗೆ ಒಬ್ಬರ ವಿದ್ವಾನ್ ಅವರ ಪರಿಚಯ ಆಯಿತು. ವೈಲಿನ್ ವಿದ್ವಾನ್ ವಿದ್ಯಾಧರ್ ಅಂತ. ಅವರು ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ನಾನು ಈಗಾಗಲೇ ಹೇಳಿದೆ, ಈ ವರ್ಷದ KSDL ನಲ್ಲಿ ಅಸೆಸ್ಮೆಂಟ್ ಎಲ್ಲ ಮಾಡಿದ್ವಿ. ಅದರಲ್ಲಿ ಒಂದು ಟೀಮ್ನ ಅಸೆಸ್ಮೆಂಟ್ ಕೂಡ ವಿದ್ಯಾರ್ಥಿಗಳು ಮೈಸೂರಿಂದ ಬಂದು ಮಾಡಿದರು. ಎರಡನೇದಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಕ್ಕೆ ಅವರು ಮತ್ತು ಶ್ರೀಮತಿಯವರು ಕೂಡ ಬಂದಿದ್ದಾರೆ. ಶ್ರೀಮತಿಯವರು ವೇದಿಕೆ ಬರೋಕೆ ಅಂತ ಕೇಳ್ಕೊಳ್ತೀನಿ, ಯಾಕಂದ್ರೆ ಅವರು ಸಂಗೀತಗಾರರೇ. ದಯವಿಟ್ಟು ಬನ್ನಿ. ಅವರಿಗೆ ಅವರು ಓಂಕಾರ ನಾದ ಸಭಾ ಅಂತ ಮೈಸೂರಲ್ಲಿ ನಡೆಸ್ತಾ ಇದೆ. ವೈಲಿನ್ ಶಿಕ್ಷಕರು ಇಲ್ಲಿ ಶಾಲೆಯ ಸಭೆಯಾಗಿ ಒಂದು 15-20 ವೈಲಿನ್ ವಿದ್ಯಾರ್ಥಿಗಳ ತಯಾರಿ ಮಾಡ್ತಾರೆ. ಈ ಕಾರ್ಯಕ್ರಮಕ್ಕೋಸ್ಕರ ಮೈಸೂರಿಂದ ಬಂದಿದ್ದಾರೆ. ಅದಕ್ಕೆ ನಮ್ಮ ಒಂದು ಧನ್ಯವಾದಗಳು. ಅವರಿಗೆ ಕಲಾ ಸೌರಭ ವತಿಯಿಂದ ಒಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಇಷ್ಟಪಡ್ತೀನಿ. ಅದರ ಜೊತೆಗೆ ಮುಂದೆ ನಿಮಗೆ 2026 ಟೈಮ್ ಟೇಬಲ್ ನಾವು ಬಿಡುಗಡೆ ಮಾಡ್ತೀವಿ. ಮುಂದಿನ ವರ್ಷದಲ್ಲಿ ನಾವು 1.5 ದಿವಸ ಚೌಡಿಯನ್ನು ಬುಕ್ ಮಾಡಿದ್ವಿ. ಡಿಸೆಂಬರ್ 12 ಮತ್ತು 13ಕ್ಕೆ, ಡಿಸೆಂಬರ್ 20, 2026 ಈಗಾಗಲೇ ಬುಕ್ ಮಾಡಿ ಆಗಿದೆ 3 ತಿಂಗಳ ಮುಂಚೆನೆ. ಅದರಲ್ಲಿ ಇವ್ರಿಗೊಂದು ಮಹತ್ವದ ಪಾತ್ರ ಇದೆ. ಅದಕ್ಕೊಂದು ನಾವು ರಿಕ್ವೆಸ್ಟ್ ಮಾಡಿಕೊಂಡು ಅವರಿಗೆ ಮೈಸೂರಿಗೆ ತೆರಳಬೇಕು ಅಂತ ಹೇಳಿದ್ರು. ಅವ್ರ ಟ್ರೈನು ರಾತ್ರಿ ಲೇಟ್ ಆಗಿದೆ. ಸ್ವತಃ ಅವರು ಕಾಂಟ್ರಾಕ್ಟ್ ಕೆಲಸ ಕೂಡ ಮಾಡ್ತಾರೆ. ಜೊತೆಗೆ ವೈಲಿನ್ ಅನ್ನೋದು ಅವರು ಮುಖ್ಯ ವೃತ್ತಿಯಾಗಿದೆ. ಅವರಿಗೆ ನನ್ನ ಧನ್ಯವಾದಗಳು ತಿಳಿಸಬೇಕು.